ಪ್ರಧಾನಿ ಮೋದಿಯಿಂದ ಮತ್ತೊಮ್ಮೆ ತ್ಯಾಗದ ಪಾಠಗಳು. ದೇಶದ ಜನತೆಗೆ ಮೋದಿ ಮತ್ತೊಮ್ಮೆ ಪಾಠ ಮಾಡಿದ್ದಾರೆ. ಪ್ರಧಾನಿ ಮೋದಿ ಅವರಿಂದ ಮತ್ತೊಮ್ಮೆ ತ್ಯಾಗದ ಪಾಠ. ದೇಶದ ಜನತೆಗೆ ಮೋದಿ ಮತ್ತೊಮ್ಮೆ ಮಿತ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ತೈಲ ಮಿತ ಬಳಕೆ ಮಾಡುವಂತೆ ಮೋದಿ ಪುನರುಚ್ಚಾರವನ್ನ ಮಾಡಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ಪರಿಣಾಮಗಳಿಂದ ದೇಶ ರಕ್ಷಿಸಬೇಕು. ದೇಶದ ಜನ ಸಾಧ್ಯವಾದಷ್ಟು ತೈಲ ಬಳಕೆ ಕಡಿಮೆ ಮಾಡಿ. ವಡೋದರಾ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಪುನರುಚ್ಚಾರ. ಪ್ರಧಾನಿ ಮೋದಿಯಿಂದ ಮತ್ತೊಮ್ಮೆ ತ್ಯಾಗದ ಪಾಠಗಳು ಕೇಳಿ ಬರ್ತಾ ಇದೆ. ದೇಶದ ಜನತೆಗೆ ಮೋದಿಯವರು ಮತ್ತೊಮ್ಮೆ ಮಿತ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇನ್ನು ವಡೋದರಾ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಅವರು ಏನ್ ಮಾತನಾಡಿದ್ದಾರೆ ನೋಡೋಣ. जहां संभव हो पेट्रोल डीजल का उपयोग कम करें, मेट्रो का उपयोग करें, इलेक्ट्रिक बस और पब्लिक ट्रांसपोर्ट का अधिक इस्तेमाल करें, कार पुलिंग को बढ़ावा दें। जिनके पास कार है वे एक गाड़ी में ज्यादा लोगों को साथ लेकर चलें। ಕಡಿಮೆ ಚಿನ್ನ ಖರೀದಿಸಲು ದೇಶದ ಜನರಿಗೆ ಮೋದಿ ಮನವಿ ಮಾಡಿಕೊಂಡಿದ್ದಾರೆ. ಶಾಲೆಗಳಲ್ಲಿ ಆನ್ಲೈನ್ ಶಿಕ್ಷಣ ಉತ್ತೇಜಿಸಿ ಅಂತ ನಮೋ ಹೇಳಿದ್ದಾರೆ. ಕಚ್ಚಾ ತೈಲವು ನಮ್ಮ ಅಗತ್ಯಗಳ ಪ್ರಮುಖ ಭಾಗವಾಗಿದೆ. ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ನೀಡುವಂತೆ ಮತ್ತೊಮ್ಮೆ ಕರೆ ಕೊಟ್ಟಿದ್ದಾರೆ. ನಾವು ನಮ್ಮ ವಿದೇಶಿ ವಿನಿಮಯ ಸಂಗ್ರಹ ಉಳಿಸಬೇಕು. ಅಡುಗೆ ಎಣ್ಣೆಯನ್ನ ಮಿತವಾಗಿ ಬಳಸಲು ನಮೋ ಸಲಹೆ ಕೊಟ್ಟಿದ್ದಾರೆ. ದೇಶವಾಸಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಕರೆ ಕೊಟ್ಟಿದ್ದಾರೆ. ಮೊನ್ನೆಯೂ ಕೂಡ ಇದೇ ರೀತಿಯಾಗಿ ಮಾತನಾಡಿದ್ರು. ಈಗ ಮತ್ತೊಮ್ಮೆ ಕರೆ ಕೊಟ್ಟಿದ್ದಾರೆ. वे भी दूसरों की मदद के लिए आगे आए। साथियों, डिजिटल टेक्नोलॉजी ने अब इतना कुछ आसान बना दिया है। टेक्नोलॉजी की मदद भी हमारे लिए बहुत फायदेमंद होगी। ये जरूरी है कि सरकारी और प्राइवेट दोनों ही दफ्तरों में ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.